ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಆಷಾಢ ಬಂದಿದೆ. ಈಗ ಆಷಾಢದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ, ಅತಿ ಹೆಚ್ಚು ಮೂಢನಂಬಿಕೆಗಳಿರ್ತದೆ ಅಥವಾ ಅದರಿಂದ ಇರುವ ವೈಜ್ಞಾನಿಕ ಕಾರಣಗಳು ಸಹ ಇರ್ತದೆ. ಅದೆಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಈ ಆಷಾಢದಲ್ಲಿ ಮೊದಲನೇದು ಬರೋದೆ ಅಂತಂದ್ರೆ, ಈ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣನ್ನ ಏನು ಮೊದಲನೇ ತಿಂಗಳು ತವ್ರ ಮನೆಗೆ ಕಳಿಸ್ಕೊಡ್ತಾರೆ ನೋಡಿ. ಅದರಲ್ಲಿರುವಂತಹ ವೈಜ್ಞಾನಿಕ ಕಾರಣ ತಿಳಿಯೋಣ. ಅದೆಷ್ಟು ಮೂಢನಂಬಿಕೆನಾ ಏನು ಅದರಿಂದ ತಿಳಿಯೋಣ ಬನ್ನಿ. ಎಲ್ಲಾರ್ಗೂ ಸಹ ಗೊತ್ತಿದೆ ಇದು, ಆದ್ರೂ ಸಹ ಮತ್ತೊಮ್ಮೆ ನಾನು ಹೇಳ್ತೀನಿ ನೋಡಿ. ಈಗೇನು ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವ್ರ ಗಂಡು ಹೆಣ್ಣು ಸೇರಿದ್ರೆ ಬೇಸಿಗೆ ಕಾಲದಲ್ಲಿ ಮಗು ಹುಟ್ಟುತ್ತೆ. ಅವಾಗ ಬಾಣ್ತಿಗೂ ಮಗುಗೂ ಏನು ಕಷ್ಟ ಆಗುತ್ತೆ, ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ರೋಗ ರುಜಿನಗಳು ಹೆಚ್ಚಾಗುತ್ತೆ, ಆರೈಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಇನ್ನೊಂದೇನು ನಂಬಿಕೆ ಅಂತಂದ್ರೆ, ಇವಾಗ ಏನು ಕಟಾವ್ ಮಾಡಿರ್ತಾರೆ, ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ದವಸ ಧಾನ್ಯಗಳನ್ನ ಶೇಖರಣೆ ಮಾಡುವಂಥ ಸಮಯ, ಮತ್ತೆ ಬಿತ್ತನೆಗಳು ಮಾಡುವಂಥ ಸಮಯ, ಹೊಲದ ಕೆಲಸಗಳು ನಾನು ಹೇಳ್ತಾರೆ ಹಿಂದಿನ ಕಾಲಕ್ಕೆ ಕೆಲಸ ಹೆಚ್ಚಾಗಿರ್ತದೆ. ಹೊಸದಾಗಿ ಬಂದಿರೋ ಹೆಣ್ಣಿಗೆ ಏನು ಅಷ್ಟೊಂದು ಕೆಲಸ ಮಾಡಿಸ್ಬಾರ್ದು ಅಂತಂದ್ಬಿಟ್ಟು ರೆಸ್ಟ್ ಕೊಡ್ಲಿ ಅಂತಂದ್ಬಿಟ್ಟು ಮೊದಲನೇ ವರ್ಷ ಯಾವುದೇ ತಿಂಗಳಲ್ಲಿ ಮದುವೆ ಆಗಿರ್ಲಿ, ಹಿಂದೆ ಜನವರಿ ಫೆಬ್ರವರಿ ಆ ತಿಂಗಳುಗಳಲ್ಲಿ ಯಾವಾಗನ ಆಗಿರ್ಲಿ, ಮೇ ಈ ತಿಂಗಳಾಗಿರ್ಲಿ, ಜಾಸ್ತಿ ಹೆಚ್ಚು ಕೆಲಸ ಇರ್ತದೆ. ಮದುವೆ ಆಗಿ ಬಂದಿರೋ ಮೊದಲನೇ ಹೆಣ್ಣು ಜಾಸ್ತಿ ಕೆಲಸ ಕೊಡಬಾರ್ದು ಅಂತ ತವ್ರ ಮನೆಗೆ ಕರ್ಕೊಂಡು ಬರೋ ಪದ್ಧತಿ ಇದು ಸಹ ಒಂದು ನೋಡಿ. ಈಗಿನ ಕಾಲಕ್ಕೆ ಇದು ಸರಿನಾ, ಇದು ಒಳ್ಳೇದಾ, ಅದರಿಂದ ಇರೋ ಮೂಢನಂಬಿಕೆ ನೋಡಿ. ಏನು ಭೀಮ್ ನಮಸ್ತೆ ಬರ್ತದೆ, ಅವಾಗ ಪಾತ್ ಪೂಜೆ ಮಾಡಿ ನೆಕ್ಸ್ಟ್ ಮನೆಗೆ ಹೋಯ್ತಾರೆ ನೋಡಿ. ಗಂಡ ಒಂದ್ ವಾರ ಮಕನೇ ನೋಡಂಗಿಲ್ಲ, ಭೇಟಿನೇ ಆಗಂಗಿಲ್ಲ, ನೀವು ಪರಸ್ಪರ ನೋಡಂಗೇ ಇಲ್ಲ, ಬಂದ್ರು ಆಚಾರದ ಸುಮ್ಮನೆ ಮಕ ನೋಡ್ಬೇಕು ಹೋಗ್ಬೇಕು ಅಂತ ಈ ರೀತಿ ಎಲ್ಲ ಹೇಳ್ತಾರೆ. ಅಂದ್ರೆ ಮೂಢನಂಬಿಕೆ ಏನು ಅಂತಂದ್ರೆ ಇದನ್ನೇ ಮೈನು, ಏನು ಗಂಡ ಹೆಂಡತಿ ಸೇರಿದ್ರೆ ಮಗು ಬೇಸಿಗೆಯಲ್ಲಿ ಹುಡ್ತದೆ ಅಂತ. ಅದಕ್ಕೋಸ್ಕರ ಈಗಿನ ಕಾಲಕ್ಕೆ ಅದೆಷ್ಟು ಸರಿ ನೋಡಿ. ಯಾರಾನ ಬೇಸಿಗೆ ಏಪ್ರಿಲ್ ತಿಂಗಳಲ್ಲೋ ಜೂನ್ ಇದ್ರ ತಿಂಗಳಲ್ಲೋ ಹುಟ್ಟಿದ್ರೆ ಎಲ್ಲ ಏನು ಯಾರು ಹುಟ್ಟೇ ಇಲ್ವಾ? ಹುಟ್ಟಿದ್ರೆ ಏನು ಎಲ್ಲರ ರೋಗ ರುಜಿನ ಬಂದು ಸತ್ತಿದಾರ? ಅವೆಲ್ಲ ಯಾವು ಸಹ ಇಲ್ಲ. ಅದೆಲ್ಲ ನಾವು ಚಿಂತನೆ ಮಾಡಬಾರ್ದು. ಏನು ಅದೊಂದು ಹಿಂದೆ ಇತ್ತು ವೈಜ್ಞಾನಿಕ ಕಾರಣ. ದವಸ ಧಾನ್ಯಗಳು ಮನೆಯಲ್ಲಿ ಕೆಲಸಗಳು ಅತಿ ಹೆಚ್ಚಿರ್ತದೆ, ಹೊಲದ ಕೆಲಸ, ಅದು ರೆಸ್ಟ್ ಇರ್ಲಿ ಹುಡುಗಿಗೆ ಅಂತ ಅಂದ್ಬಿಟ್ಟು ಕಳಿಸ್ತೀವಿ, ಅದು ನಿಜವಾದ ಕಾರಣ. ಅದೆಲ್ಲ ನಾವು ಚಿಂತನೆ ಮಾಡಬಾರ್ದು ನೋಡಿ. ಈಗಿನ ಕಾಲಕ್ಕೆ ಮಕ್ಕಳು ಬೇಸಿಗೆ ಹುಟ್ರೆ ಎ ಸಿ ಇರ್ತತಾನೆ, ಫ್ಯಾನ್ ಇರ್ತತಾನೆ, ಅತಿ ಹೆಚ್ಚು ಒಳ್ಳೆ ಮೋಲ್ಡ್ ಮನೆ ತಾನೆ. ಹಿಂದಿನ ಕಾಲದಲ್ಲಿ ಗುಡಿಸಲು ಮನೆ, ಗರಿ ಮನೆ, ಇದ್ರ ಮನೆಗಳು ಇರ್ತಿದ್ವು, ಕಲ್ಲು ಮನೆಗಳು. ಅಲ್ಲಾದ್ರೆ ಬೇಸಿಗೆ ಮಗು ಆರೈಕೆ ಮಾಡಕ್ ಅದೆಲ್ಲ ಸರಿ ಅನ್ಬೋದು. ಈ ಒಳ್ಳೊಳ್ಳೆ ಸಿಮೆಂಟ್ ಕಟ್ಟಡಗಳು ಕಟ್ಟಿರ್ತಾರೆ, ಒಳ್ಳೊಳ್ಳೆ ಐಷಾರಾಮಿ ಹಾಸಿಗೆ, ಎ ಸಿ, ಕೂಲರ್ಗಳು, ಫ್ಯಾನ್ಗಳು ಇಟ್ಟಿರ್ತಾನೆ. ಅದೆಲ್ಲ ಯಾವುದು ಚಿಂತನೆ ಮಾಡಬೇಡಿ. ಆ ಶಾಸ್ತ್ರ ಏನಿದೆ ಅದನ್ನ ಮಾಡಿ ಅಷ್ಟೇನೆ. ಒಂದ್ ತಿಂಗಳು ಆ ಹುಡುಗಿಗೂ ಒಂದು ರೆಸ್ಟ್ ಇದ್ದಂಗೆ ಇರ್ತದೆ. ತವ್ರ ಮನೆಗೆ ಹೋಗ್ಬಾದ್ರೆ ಖುಷಿ ಇರ್ತದಲ್ವ ಹೆಣ್ಣು ಮಕ್ಕಳಿಗೆ, ಅದಕ್ಕೋಸ್ಕರ ಕಳಿಸಿ. ಏನ್ ಈಗ ಹುಡುಗ ಮಕನೇ ನೋಡ್ಬಾರ್ದು, ಅವ್ರ ಭೇಟಿನೇ ಆಗ್ಬಾರ್ದು, ಇದೆಲ್ಲ ದಬ್ಬಾಳಿಕೆ ಮಾಡೋದು ತಪ್ಪು. ನೀವು ಸಹ ಭೇಟಿಯಾಗಿ ಈಗಿನ ಕಾಲಕ್ಕೆ ತಕ್ಕನಾಗೆ ಒಂದ್ ತಿಂಗಳು ಹೆಂಡ್ತಿನ ಬಿಟ್ಟಿರೋದಕ್ಕಾಗಲ್ಲ. ಯಾರನ್ನು ಸಹ ಹೊಸದಾಗಿ ಮದುವೆ ಆಗಿರೋರು ನಿಮ್ ಸೇಫ್ಟಿ ಅನುಸಾರ ಏನೇನೆಲ್ಲ ಉಪಯೋಗಿಸ್ಕೊಂಡು ಇದ್ ಮಾಡ್ಕೊಬೇಕು ಅದನ್ನ ಮಾಡ್ಕೊಂಡು ನೀವು ಆರಾಮಾಗಿರಿ. ಅದೆಲ್ಲ ಚಿಂತನೆ ಮಾಡಕ್ ಹೋಗ್ಬೇಡಿ ನೋಡಿ. ನೆಕ್ಸ್ಟ್ ಇನ್ನೊಂದು ಅಂತ ಬರ್ತದೆ, ಯಾವುದೇ ಗುರು ಪ್ರವೇಶ ಮಾಡಬಾರ್ದು, ಯಾವುದೇ ಮದುವೆ ಮಾಡಬಾರ್ದು, ಕಾರ್ ತಗೊಬಾರ್ದು, ಬೈಕ್ ತಗೊಬಾರ್ದು, ಒಡವೆ ತಗೊಬಾರ್ದು, ಈ ತರ ಅನೇಕ ಹೊಸ ಒಳ್ಳೇದು ಹೊಸದನ್ನ ಏನು ಮಾಡಬಾರ್ದು ಅಂತ ಒಂದು ಇನ್ನೊಂದು ಮೂಢನಂಬಿಕೆ. ಇದು ಎಷ್ಟು ಸರಿ ಎಷ್ಟು ತಪ್ಪು? ನಿಮ್ಗೆ ಯಾರು ಶಾಸ್ತ್ರ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ ಇವಾಗ ಚಿನ್ನ ಖರೀದಿ ಮಾಡ್ತಾರೆ, ಅವರೆಲ್ಲ ಇವಾಗ ಮದುವೆ ಮಾಡ್ಕೊಂತಾರೆ, ಅವರೆಲ್ಲ ಇವಾಗ ನಾಮಕರಣಗಳು, ಎಲ್ಲ ಪೂಜೆ ಪುನಸ್ಕಾರಗಳು, ಪ್ರವಾಸಗಳು ಎಲ್ಲ ಸಹ ಮಾಡ್ಕೊಂಬರ್ತಾರೆ ನೋಡಿ. ನಮ್ಗೆ ಶಾಸ್ತ್ರ ಹೇಳ್ಕೊಟ್ಟವ್ರು ಎಲ್ಲ ಮಾಡ್ತಾರೆ. ನೀವ್ ಯಾವತ್ತನ ಪ್ರಶ್ನೆ ಮಾಡಿದೀರಾ? ನೀವು ಮಾತ್ರ ಮಾಡ್ಕೊಂಬಂದು ನಮ್ಗೆ ಎಂತಕ್ ಮಾಡಲ್ಲ ಅಂತ ನೋಡಿ. ಭಗವಂತನ ಸೃಷ್ಟಿನಲ್ಲಿ ಎಲ್ಲಾ ದಿನನೂ ಒಳ್ಳೇದೇ, ಎಲ್ಲಾ ದಿನನೂ ಶುಭ ದಿನ, ಎಲ್ಲಾ ಸಮಯನೂ ಒಳ್ಳೇದೇನೆ. ನಿಮ್ಮ ಮನಸ್ಸಲ್ಲಿ ಎಷ್ಟು ಒಳ್ಳೆತನ ಇದೆ ಅನ್ನೋದ್ರ ಮೇಲೆ ನಿಂತಿರ್ತದೆ. ಎಷ್ಟು ಒಳ್ಳೆ ಸಂದಲ್ಲಿ ನೀವು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀರಾ, ಎಷ್ಟು ಒಳ್ಳೆ ತಂದಲ್ಲಿ ನೀವು ಮನೆ ಕಟ್ಟಿದ್ದೀರಾ, ಕಾರ್ ತಗೊಂತಿದ್ದೀರಾ, ಅಥವಾ ಬೇರೆ ಬೇರೆ ನಿಮ್ಮ ವಸ್ತುಗಳು ಪದಾರ್ಥಗಳು ತಗೊಂತ ಇದ್ದೀರಾ, ಅದು ನಿಮ್ಮ ಚಿಂತನೆ ಮೇಲಿರ್ತದೆ. ನೀವು ಕೆಟ್ಟ ಏನೋ ರೀತಿನಲ್ಲಿ ಸಂಪಾದನೆ ಮಾಡ್ಕೊಂಬಂದು ಕಟ್ಟಿದ್ರೆ ಅವ್ರು ಹೇಳ್ದಂಗೆ ಕೇಳಿ, ಏನೋ ಆಷಾಢದಲ್ಲಿ ಏನು ಪೂಜೆ ಪುನಸ್ಕಾರ ಮಾಡಿದಿರಾ, ಆ ಶ್ರಾವಣ ಬಂದ ಹೋಮ ಹವನ ಮಾಡ್ಕೊಂಡು ಎಲ್ಲ ನೆಂಟರಿಷ್ಟನ್ನೆಲ್ಲ ಕುಡ್ಡೆ ಹಾಕೊಂಡು ಲಕ್ಷಾಂತರ ರೂಪಾಯಿ ಏನು ದುಂಡು ವೆಚ್ಚ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ನೀವು ಪ್ರಾಮಾಣಿಕವಾಗಿ ನಿಮ್ ದುಡಿಮೆನಲ್ಲಿ ಕಟ್ಟಿದ್ದೀರಾ, ನೀವು ಬೆವರು ದುಡ್ಡಲ್ಲಿ ಸಂಪಾದನೆ ಮಾಡಿ ಕಟ್ಟಿದ್ದೀರಾ ಅಂದ್ರೆ ಯಾವುದೂ ನೋಡ್ಬೇಡಿ. ನಿಮ್ಗೆ ಒಳ್ಳೇದನ್ಸಿದ್ರೆ ನೀವು ಪೂಜೆ ಮಾಡ್ಕೊಂಡು ಒಳಗಡೆ ಹೋಗಿ. ನಿಮ್ಗೆ ಏನಾರ ಹೊಸ ವಸ್ತು ಖರೀದಿಬೇಕು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಕಾರೋ ಬೈಕೋ ಬಟ್ಟೆನೋ ಒಡವೆನೋ ಏನೋ ತಾಂತಿದ್ದೀರ ಅಂದ್ರೆ ಹೋಗಿ ಧೈರ್ಯವಾಗಿ ತಗೊಳ್ಳಿ. ಅದು ನಿಮ್ಮ ಆತ್ಮಸಾಕ್ಷಿ ಒಪ್ತದೆ. ಭಗವಂತ ನಿಮ್ ಒಳಗಿರೋ ಭಗವಂತ ಮೆಚ್ತಾನೆ. ನೀವೇನಾರ ಅನಾಚಾರ ಮಾಡಿ ಸಂಪಾದನೆ ಮಾಡಿರೋ ದುಡ್ಡು ಅಂದ್ರೆ ಅವ್ರ ತರ ಭಯ ಬಿದ್ದು ಪೂಜೆ ಪುನಸ್ಕಾರ ಮಾಡ್ಕೊಂಡೆ ಆ ದಿನಗಳು ಅವ್ರು ಹೇಳಿದ ಶುಭ ದಿನನೇ ತಗೊಂಬನ್ನಿ ನೋಡಿ. ಈ ಆಷಾಢ ಬಂತು ಅಂತಂದ್ಬಿಟ್ಟು ನಾವು ಒಂದೇನೋ ಬೈಕ್ ತಗೊಂತೀವೋ, ಕಾರ್ ತಗೊಂತೀವೋ, ಅಥವಾ ಮನೆ ಏನಾದ್ರು ಹೊಸದ ಪಾಯದ ಪೂಜೆನೋ ಅಥವಾ ಏನೋ ಜಮೀನಿ ಖರೀದಿ ಏನೋ ಮಾಡ್ತೀವಿ ಅಂತ ಅನ್ಕೊಳ್ಳೋದ ನೋಡಿ. ಅದೆಲ್ಲ ನಾವು ಬಳಸುವಂತ ವಸ್ತು ಅಷ್ಟೇನೆ, ಅದು ಒಂದು ನಿರ್ಜೀವ ವಸ್ತುಗಳು ಅಷ್ಟೇನೆ. ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಳ್ಳೇದು ಕೆಟ್ಟದ್ದು ಆಗೋದು ಏನಕ್ಕೆ ಅಂತಂದ್ರೆ,
ನಿಮ್ಮ ಮನಸ್ಥಿತಿ ಮೇಲೆ, ನಿಮ್ಮ ಪರಿಸ್ಥಿತಿ ಮೇಲೆ, ನಿಮ್ಮ ಹವ್ಯಾಸಗಳ ಮೇಲೆ, ನಿಮ್ಮ ಏನು ಬದುಕು ಯಾವ ರೀತಿ ಬದುಕು ಕಟ್ಕೊಂಡಿರ್ತೀರ, ಯಾವ ರೀತಿ ನಿಮ್ಮ ಮಾತಿರ್ತದೆ ಅದ್ರ ಮೇಲೆ ನಿಂತಿರ್ತದೆ ಹೊರತು ಯಾವುದೇ ಶಾಸ್ತ್ರದ ಮೇಲೆ ನಿಂತಿರೋದಲ್ಲ, ಯಾವುದೇ ಮೂಢನಂಬಿಕೆ ಮೇಲೆ ನಿಂತಿರೋದಿಲ್ಲ, ಯಾವ್ದು ಅದೃಷ್ಟದ ಮೇಲೆ ನಿಂತಿರಲ್ಲ. ಇದನ್ನ ನೀವು ತುಂಬಾ ಬಲವಾಗಿ ಅರ್ಥ ಮಾಡ್ಕೊಬೇಕು. ನೋಡಿ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಈಗೇನ ಚಪ್ಲಿ ಕಿತ್ತೋಯ್ತು ಆಷಾಢ ಅಂತ ಅಂದ್ಬಿಟ್ಟು ಚಪ್ಲಿ ಹೊಸ ತಗೊಳ್ದಿರ ಹಂಗೆ ಇದ್ ಬಿಡ್ತೀರಾ ಹೇಳಿ? ಅದೇ ರೀತಿ ಒಂದು ಕಾರು, ಒಂದು ಬೈಕು ಅಥವಾ ಏನಾರ ಒಂದು ಅದು ನೀವು ಬಳಸೋವಂತ ಒಂದು ಪದಾರ್ಥ ಅಷ್ಟೇನೆ. ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ಅವಾಗ ತಗೊಳ್ಳಿ ಅಷ್ಟೇನೆ. ಆಷಾಢ ಆದ್ರೇನು, ಯಾವ ದಿನ ಆದ್ರೇನು ನೀವು ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಅಂತಾರ ತಾನೆ, ಅದಕ್ಕೆ ಭಯನೇ ಬೀಳ್ಬೇಕಾಗಿಲ್ಲ ನೀವು. ನೀವು ತುಂಬಾ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಲ್ಲಾ ಶಾಸ್ತ್ರಗಳಾಗ್ಲಿ, ಎಲ್ಲಾ ಮೂಢನಂಬಿಕೆಗಳಾಗ್ಲಿ ಅತಿ ಹೆಚ್ಚು ನಮ್ಮ ಭಾರತದಲ್ಲೇನೆ ನೋಡಿ. ಹೊರದೇಶಗಳಲ್ಲಿ ಯಾವ ಆಷಾಢನೂ ಇಲ್ಲ, ಯಾವುದೂ ಇಲ್ಲ. ಅವರು ನಿಂತಿರೋದು ಅವರ ಬುದ್ಧಿಶಕ್ತಿ ಮೇಲೆ, ಅವರ ಜ್ಞಾನದ ಮೇಲೆ, ಅವರಲ್ಲಿರೋ ವಿದ್ಯಾಭ್ಯಾಸದ ಮೇಲೆ, ಅದ್ರ ಮೇಲೆ ಜೀವನ ಸಾಗಿಸ್ತಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾನು ಹೇಳ್ತಾ ಇರೋದು ಏನು ನಮ್ಮ ಮೂಢನಂಬಿಕೆಗಳು, ಆಚಾರ ವಿಚಾರಗಳು ಮಾಡಬೇಡಿ ಅಂತಲ್ಲ, ಅದನ್ನ ನಂಬಿಕೆ ಇಡಿ ಅಷ್ಟೇನೆ. ಅದನ್ನ ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ಆದ್ರೆ ಮೂಢನಂಬಿಕೆ ಮಾಡ್ಕೊಂಬೇಡಿ. ಜೀವನನೇ ಇಲ್ಲ, ಇದೆಲ್ಲ ಕೆಟ್ಟದ್ದೇ ಅಂತ ಅನ್ಕೊಂಬೇಡಿ. ನೀವು ತುಂಬಾ ವೀಕ್ ಇರೋ ಹೃದಯದವ್ರಾಗ್ಬಿಡ್ತೀರಾ, ವೀಕ್ ಇರೋ ಬುದ್ಧಿಶಕ್ತಿಯವ್ರಾಗ್ಬಿಡ್ತೀರಾ. ಇಷ್ಟೊಂದು ಜ್ಞಾನ ಇದೆ, ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅಂದ್ರೆ ಕಾಲದ ತಕ್ಕನಾಗಿ ಬದಲಾಗ್ಬೇಕಲ್ವಾ? ನೋಡಿ ನಮ್ಮ ಹಿರಿಯರೆಲ್ಲ ಯಾವ ತರ ಇದ್ರು ಆ ತರ ಇದ್ದೀರಾ? ಗುಡಿಸ್ಲು ಮನೇಲಿ ಇದ್ರು, ಕಚ್ಚೆ ಕಟ್ಕೊಂತಿದ್ರು, ಕಾಟನ್ ಸೀರೆ ಉಟ್ಕೊಂತಿದ್ರು, ನೀವು ಉಟ್ಕೊಂತಿದ್ದೀರಾ, ನೀವು ಬಳಸ್ತಾ ಇದ್ದೀರಾ. ಅವ್ರ ಎತ್ತಿನ ಗಾಡಿ ತಗೊಂಡು ಓಡಾಡ್ತಿದ್ರು, ನೀವು ಓಡಾಡ್ತಿದ್ದೀರಾ ಅಲ್ವಾ? ಅವ್ರ ರಾಗಿ ಅಂಜಿ, ರಾಗಿ ಗಂಬಿ, ಚಟ್ನಿ, ಅನ್ನ ತಿಂತಾ ಇದ್ರು, ನೀವು ಅದನ್ನ ತಿಂತಾ ಇದ್ದೀರಾ. ವೆರೈಟಿ ತಿಂತಾ ಇದ್ದೀರಾ ತಾನೆ ಅಲ್ವಾ? ಚಿಂತನೆ ಬದಲಾದಂಗೆ ನೀವು ಹವ್ಯಾಸಗಳನ್ನ ಬದಲಾಯಿಸ್ಬೇಕು, ಮೂಢನಂಬಿಕೆನ ಬಿಡಬೇಕು. ನೋಡಿ ಬಸವಣ್ಣನವರು ಒಂದು ವಚನ ಹೇಳ್ತಾರೆ, ಅದನ್ನ ಹೇಳ್ಬಿಟ್ಟು ನಿಮಗ್ ಮುಗಿಸ್ತೀನಿ. ಏನು ನುಡಿಯಲ್ ಅರಿಯದೆ, ಏನು ನಡೆಯಲ್ ಅರಿಯದೆ, ಬದುಕನ್ನು ಅರಿಯದೆ ಶಿವ ಪೂಜೆ ಮಾಡಿದಾರೇನು ಫಲ ಅಂತ ಹೇಳ್ತಾರೆ. ನೋಡಿ ಅದ್ರ ವಿವರಣೆ ನುಡಿಯೋದಕ್ಕೆ ಗೊತ್ತಿಲ್ಲ, ಯಾವ ತರ ಮಾತಾಡ್ಬೇಕು, ಯಾವ ರೀತಿ ಬದುಕ್ಬೇಕು ಅಂತಾನೆ ಗೊತ್ತಿಲ್ಲ, ಯಾವ ರೀತಿ ನಡಿಬೇಕು, ಯಾವ ರೀತಿ ಬದುಕಿನ ಮುಂದೆ ಸಾಗ್ಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಬದುಕ್ಬೇಕು ಅಂತ ಗೊತ್ತಿಲ್ಲ. ನೀನ್ ಶಿವ ಪೂಜೆ ಮಾಡಿದ್ರೇನು, ಯಾವ ಶಾಸ್ತ್ರ ಮಾಡಿದ್ರೇನು, ನಿನಗೆ ನಿನ್ ಬದುಕು ಯಾವ ರೀತಿ ಬದುಕ್ಬೇಕು ಅಂತ ಗೊತ್ತಿಲ್ಲ, ಮಾತಾಡ್ಬೇಕು ಗೊತ್ತಿಲ್ಲ, ಬದುಕೋದ್ ಗೊತ್ತಿಲ್ಲ ಅಂತಂದ್ಮೇಲೆ ಗುರಿ ಯಾವ ರೀತಿ ತಲುಪಬೇಕು ಅಂತ ಗೊತ್ತಿಲ್ಲ ಅಂದ್ಮೇಲೆ ಯಾವ ಶಿವ ಪೂಜೆ ಮಾಡಿದ್ರೇನು, ಯಾವ ಪೂಜೆ ಪುನಸ್ಕಾರ ಮಾಡಿದ್ರೇನು, ಯಾವ ಆಚಾರ ವಿಚಾರ ಮಾಡಿದ್ರೇನು, ಎಲ್ಲವೂ ವ್ಯರ್ಥನೆ ಅಂತ. ಫಸ್ಟ್ ನಿಮ್ಮನ್ನ ನೀವು ಅರ್ಥಕೊಳ್ಳೋದೇ ನಿಜವಾದ ಪೂಜೆ ಶಾಸ್ತ್ರ ಎಲ್ಲವೂ ಸಹ. ನಿಮ್ಮನ್ನ ನೀವು ಅರ್ತಿಲ್ಲ ಅಂತಂದ್ರೆ ಈ ಜಗತ್ತಲ್ಲಿ ನೀವೇನ್ ಅರ್ತಿದ್ರು ಎಲ್ಲ ವ್ಯರ್ಥ. ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ, ನಾನು ಎಷ್ಟು ತಿಳುವಳಿಕೆ ಇಟ್ಕೊಂಡಿದ್ದೀನಿ, ನನ್ನ ತೋಳ್ಬಲ ಎಷ್ಟಿದೆ, ನನ್ನ ಚಿಂತನೆ ಎಷ್ಟಿದೆ, ನನ್ನಲ್ಲಿರೋ ಹೃದಯದಲ್ಲಿರುವ ಭಾವನೆಗಳು, ನಾವು ಮಾತಾಡೋ ಮಾತು ಬೇರೆಯವ್ರಿಗೆ ಚುಚ್ಚು ಮಾತಾಡ್ತಾ ಇದೀನಾ, ಯಾರ ಮನ್ಸಿಗೂ ನೋವಾಯ್ತಿಲ್ವಾ, ನಾ ಬದುಕ್ತಿರುವಂತ ಬದುಕು ಯಾರ ಮನೇನು ಹಾಳು ಮಾಡ್ತಿಲ್ವಾ, ಯಾರ ಮನ್ಸು ನೋಯಿಸಿಲ್ವಾ, ಯಾವುದೇ ಕಳ್ತನ, ಮೋಸ, ವಂಚನೆ ಮಾಡಿ, ದರೋಡೆ ಕೊಂತನ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ದುರ್ಸಂಪಾದನೆ ಮಾಡ್ತಿಲ್ವಾ, ಇದನ್ನ ಚೆನ್ನಾಗಿ ಅರ್ಥಕೊಳ್ಳಿ. ಅದು ಯಾವುದು ಮಾಡ್ತಿಲ್ಲ ಅಂದ್ರೆ ನೀವು ಬದುಕ್ತಿರೋ ಬದುಕೇ ಶಿವ ಪೂಜೆ, ನೀವು ಬದುಕ್ತಿರೋ ಬದುಕೇ ಶಾಸ್ತ್ರ, ನೀವು ಬದುಕಿರೋ ಬದುಕೇ ಶ್ರೇಷ್ಠವಾದ ಬದುಕು. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇದನ್ನೆಲ್ಲ ತುಂಬಾ ಆಳವಾದ ವಿಚಾರ, ಎಲ್ಲ ತಿಳ್ಕೊಳ್ಳಿ. ಮೂಢನಂಬಿಕೆಯಿಂದ ಹೊರಬನ್ನಿ, ವೈಜ್ಞಾನದ ಜೊತೆ ಸಾಗಿ. ನಿಮ್ಮ ಮುಂದಿನ ಪೀಳಿಗೆಗೂ ಸಹ ಇಂತಹ ವಿಚಾರಗಳನ್ನ ಕಲಿಸ್ಕೊಡಿ, ಇಂಥ ವಿಚಾರನ ತಿಳಿಸ್ಕೊಡಿ. ಅವ್ರಿಗೂ ಸಹ ಮೂಢನಂಬಿಕೆ ಹೇಳಿ ನಮ್ಮ ತರನೇ ಮಾಡಿಟ್ಬಿಡ್ಬೇಡಿ. ದಡ್ರ ತರ ದೇಶ ಅಭಿವೃದ್ಧಿಗೋಸ್ಕರ ದುಡಿರಿ, ದೇಶಕ್ಕೋಸ್ಕರ ಬದುಕೋಣ, ದೇಶಕ್ಕೋಸ್ಕರ ಎಲ್ಲ ಒಳ್ಳೇದನ್ನ ಮಾಡೋಣ. ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳಿ. ಯಾವುದೇ ದುಶ್ಚಟಗಳಿಂದ ದಾಸರಿಂದ ಹೊರಗಡೆ ಬನ್ನಿ. ನಿಮ್ಮ ತೋಳು ಬೆಳೆದ ಮೇಲೆ ನಿಮ್ಮ ಚಿಂತನೆಗಳ ಮೇಲೆ ಬದುಕೋದಕ್ಕೆ ಶುರು ಮಾಡಿ. ಯಾವುದೇ ಶಾಸ್ತ್ರ ಪುನರ್ ಎಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದೆ. ನಿಮ್ಮ ಹೃದಯಕ್ಕಿಂತ ಒಳ್ಳೆ ಶಾಸ್ತ್ರ ಇನ್ನೊಂದಿಲ್ಲ, ನಿಮ್ಮ ಚಿಂತನೆ ಒಳ್ಳೆ ಚಿಂತನೆಗಿಂತ ಇನ್ನೊಂದು ಪೂಜೆ ಇಲ್ಲ. ಬಸವಣ್ಣರು, ಹಿರಿಯರು, ಸಾಧು ಸಂತರುಗಳು, ಋಷಿಗಳು ಎಲ್ಲ ಹೇಳಿಟ್ಟಿರೋದು ಇದನ್ನೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಮಾಹಿತಿ ಚೆನ್ನಾಗಿದೆ ಅಂತಾರೆ, ನಿಮ್ಮ ಕುಟುಂಬ ಸ್ನೇಹಿತರು ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.